ಸಿನ್ಸ್ ಕಲರ್ಸ್ ಚಾನಲ್ನ ಲೈಕ್ ಅಂದರೆ ಅಲ್ಲಿ ನೀವು ಕೆಲಸ ಮಾಡ್ತಿರೋದ್ರಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡಲ್ಲ ನಾನು ಆ್ಯಕ್ಚುಲಿ, ಬಟ್ ಕಲರ್ಸಿಂದ ಹೋಗು ಅಂತ ಅಂದರು, ಹೋದೆ, ಹೋಗಿ ಬಂದ್ರಿ, ಚೆನ್ನಾಗಿತ್ತು. ಓಕೆ. ಸೊ ಅಲ್ಲಿ ನಿಮ್ಮ ಸ್ನೇಹಿತರು ಸ್ಪಂದನ ಅವರು ಕೂಡ ಇದ್ದರು, ಆ್ಯಕ್ಚುಲಿ ಅವ್ರು ಔಟಾಗಿ ಆಚೆ ಬಂದರು ಒಂದು 100 ಡೇಸ್ ಆದಮೇಲೆ. ಸೊ ಏನು ಅನಿಸುತ್ತೆ ಇವಾಗ ಬಿಗ್ ಬಾಸ್ ನೋಡುವಾಗ? ಇನ್ನೇನು ಲಾಸ್ಟ್ ವೀಕ್ ಇವಾಗ ಫೈನಲ್ ಮುಗಿಯೋ ಥರ ಇದೆ. ಸ್ಪಂದನ ಚೆನ್ನಾಗಿ ಆಡಿದ್ರು ಆ್ಯಂಡ್ ಆಲ್ಸೋ ಲಕ್ ವಾಸ್ ಬಿಹೈಂಡ್ ಹರ್ ಆಲ್ ದೀಸ್ ಡೇಸ್. ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೇಕು ಅಂತ ಅಂದರೆ ಗಿಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ನನ್ಗೆ ನಮ್ಮೂರ ಕಡೆ ಅವನು, ಇಂಡಿಯಾ ಮೈಸೂರು ಕಡೆ ಅವನು. ಸೊ ಮುಂಚೆಯಿಂದನೂ ಗೊತ್ತಿತ್ತು. ನಮ್ಮ ಝೀಯಲ್ಲೂ ವರ್ಕ್ ಮಾಡ್ತಿದ್ದೆ ಮುಂಚೆ ನಾವು. ಸೊ ಗಿಲ್ಲಿ ಹಿ ವಿಲ್ ಬಿ ದ ವಿನ್ನರ್, ಅಷ್ಟೇ, ಹಿ ವಿಲ್ ಬಿ ದ ವಿನ್ನರ್. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com, ಕಸ್ಟಮರ್ ಕೇರ್ ಸಂಖ್ಯೆ 9606867467. ಬಿಕಾಸ್ ಯಾಕೆಂದರೆ ಈಗ 3 months ಆಫ್ ಒಂದು ಸ್ಪ್ಯಾನಲ್ಲಿ ಆಲ್ಮೋಸ್ಟ್ 12 ಲಕ್ಷ ಜನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್, 1.3 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅವರಿಗೆ ಬಂದಿರುವಂಥದ್ದು. ಸೊ ಅಂದರೆ ಕ್ರೇಜ್ ಈಸ್ ಲೈಕ್ ವೆರಿ ರಿಯಲ್ ಕ್ರೇಜ್. ಅಂದರೆ ಗ್ರೌಂಡೆಡ್, ಅಂದರೆ ಈ ಲೆವೆಲ್ಗೆ ಒಂದು ಗ್ರೌಂಡ್ ಲೆವೆಲಲ್ಲಿ ಕ್ರೇಜ್ ಸೃಷ್ಟಿಯಾಗಿರೋದು ಒಬ್ಬ ಕಂಟೆಸ್ಟೆಂಟ್ಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಏನು ಅನ್ಸುತ್ತೆ ಈ ಬೆಳವಣಿಗೆ ಎಲ್ಲ ನೋಡಿದಾಗ? ಅವ್ನು ಕಲಾವಿದ, ಅವನು ಮಾತಾಡೋದ್ರಲ್ಲಿ ಅವ್ನು ಬರೀ ಅವ್ನು ಕ್ಯಾಮ್ರಾ ಇರ್ಬೇಕೇನೆ ಅಂತಲ್ಲ, ಕ್ಯಾಮ್ರಾ ಇಲ್ಲ ಅಂದ್ರೂ ಹಂಗೆ ಇರೋದು ಅವನು. ಹೌದಾ? ಎವ್ರಿ ಫನ್. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಹೆಂಗ್ ಹೋಗುತ್ತೆ ಟೈಮು ಅಂತಾನೆ ಗೊತ್ತಿಲ್ಲ, ನಗ್ಸ್ತಾ ಇರ್ತಾನೆ. ಆ್ಯಂಡ್ ಹೀಸ್ ಗೊತ್ತು ಅವನಿಗೆ. ಲೈಕ್ ನನ್ನ ಪ್ರಕಾರ ಈ ಸೀಸನಲ್ಲಿ ಬಿಗ್ ಬಾಸ್ 12 ಸೀಸನ್ದು ವಿನ್ನರ್ಸ್ ಇದ್ದು ಅಲ್ಲಿ ಗಿಲ್ಲಿ ಇದ್ರೆ, ಈಗ ಗಿಲ್ಲಿ, ಹನುಮಂತ ಎಲ್ಲರೂ ವಿನ್ನರ್ಸನು 12 ಸೀಸನ್ನು ಅಷ್ಟು ಜನ ಇದ್ದಿದ್ರು ಗಿಲ್ಲಿನೇ ಗೆಲ್ತಿದ್ದಿದ್ದು. ಹೌದಾ? ಅಷ್ಟು ಪೊಟೆನ್ಷಿಯಲ್ ಇದೆ ಅವರ. ಪೊಟೆನ್ಷಿಯಲ್ ಮೀನಿಂಗ್ ಅವನು ಆ್ಯಕ್ಚುಲಿ. ಓಕೆ. ಸೊ ಬಟ್ ಅಂದರೆ ಅವ್ರಿಗೆ ಗೊತ್ತು ಅವ್ರು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ. ಈಸ್ ವೆರಿ ಬ್ರಿಲಿಯಂಟ್. ಮತ್ತು ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ ಪವರ್ ಕೂಡ ಇದೆ ಅಂತ ಅನ್ನಿಸ್ತು. ಅಂದರೆ ಅವರು ಹೇಳ್ಕೊತಾರೆ ಒಂದು ಟೈಮಲ್ಲಿ, ನಾನು ಹೊರಗಡೆ ಹೋಗೋಷ್ಟೊತ್ತಿಗೆ 1 ಮಿಲಿಯನ್ ಆಗಿಬಿಟ್ಟಿದ್ರೆ ಕಾವು ಅಂತ ಕಾವ್ಯ ಅವ್ರ ಹತ್ರ. ಅದು ಹಂಗೆ ಆಗೋಗಿದೆ, ಈಗ ಇನ್ನೂ ಜಾಸ್ತಿ ಆಗೋಗಿದೆ ಆ್ಯಕ್ಚುಲಿ. ಮತ್ತು ಅಂದರೆ ಓವರ್ ಆಲ್ ಈಗ ಕ್ರೇಜ್ ನೋಡುವಾಗಲೇ ಅನ್ರಿಯಲ್. ಇಲ್ಲಿ ತನಕ ನಾವು ನೋಡಲೇ ಇಲ್ಲ ಇಷ್ಟರ ಮಟ್ಟಿಗೆಲ್ಲ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಕ್ರೇಜ್ ಅಂತ. ಪ್ಲಸ್ ಆಲ್ಮೋಸ್ಟ್ 50 ಡೇಸ್ ಆಗುವಾಗಲೇ ಒಬ್ಬ ವಿನ್ನರ್ ಡಿಸೈಡ್ ಆಗೋಗಿತ್ತು, ಆ ಲೆವೆಲ್ಗೆ ಒಂದು ಕ್ರೇಜ್ ಆ್ಯಕ್ಚುಲಿ. ಸೊ ಅಂದರೆ ಹೊರಗಡೆ ನೀವು ಅವ್ರ ಜೊತೆ ಕಳೆದಿರುವಂತಹ ಸಮಯ, ಅವ್ರದ್ದು ಕ್ರಿಯೇಟಿವಿಟಿ ಬಗ್ಗೆ ಎಲ್ಲ ಹೇಳೋದಾದ್ರೆ? ಅಂದರೆ ನಾವು ಹೋಗಿದ್ವಿ ಲೈಕ್ ಎಲ್ಲ 4-5 ಡೇಸ್ ಬ್ಯಾಕ್ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ. ನಮ್ಮ ನಂದಗೋಕುಲ ಪ್ರಮೋಷನ್ಗೆ ಅಂತ ನಮ್ಮ ಇಡೀ ಟೀಮ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಎಲ್ಲರನ್ನೂ ನೋಡ್ತಾ ಇರ್ಬೇಕಾದ್ರೆ ಒಂದು 6-7 ಜನ ಇದ್ರು. ಯಾರು ಗಿಲ್ಲಿ, ಕಾವ್ಯ, ರಾಶಿಕಾ, ಮತ್ತೆ ರಘು ಅವರು, ಧನುಷ್ ಅವರು, ಧ್ರುವಂತು ಅವರೆಲ್ಲ ಇದ್ರು. ಅವರೆಲ್ಲರಲ್ಲೂ ಈ ಆಪ್ತ ಮಿತ್ರ ಅಲ್ಲಿ ವಿಷ್ಣುವರ್ಧನ್ ಅವರು ಕೆಳಗಡೆ ಇಳಿಬೇಕಾದ್ರೆ ಅವಿನಾಶ್ ಅವ್ರು ನೋಡ್ತಾರಲ್ಲ ಹಿಂಗೆ, ಈ ಮುಖದಲ್ಲಿ ಏನೋ ತೇಜಸ್ ಇದೆ ಅಂತ. ಆ ತೇಜಸ್ ಕಂಡಿದ್ದೆ ಗಿಲ್ಲಿಲಿ, ಗೆಲ್ತಾನೆ ಅಂತ ಅನ್ಸಿದ್ದೆ ನನಗೆ ಗಿಲ್ಲಿಲಿ. ಲೈಕ್ ಅವ್ನ ಕಾನ್ಫಿಡೆನ್ಸ್, ಏನಾರು ನಡೀಲಿ ನಾನು ಹಿಂಗೆ ಇರ್ತೀನಿ, ಹೇಳೋಣ ಅಂದ್ಬಿಟ್ಟು ಹಿಂಗೆ ಕುತ್ಕೋತಾನೆ ಗೊತ್ತಾ, ಹಿಂಗೆ ಅವನೇ ಗೆಲ್ಲೋದು ಅಂತ ಗೊತ್ತಾಗ್ಬಿಟ್ಟಿದೆ ಅದು. ಅದೇ. ಸೊ ಅಂದರೆ ಹೊರಗಡೆ ಹೇಳಿದ್ರಿ ಅವ್ರು ಹೊರಗಡೆನೂ ಹಂಗೆ ಇರ್ತಾರೆ ಅಂತ. ಏನು ಕ್ರಿಯೇಟಿವ್ ಆಗಿ ಅಂದರೆ ಅವ್ರ ಸ್ಪಾಂಟನಿಟಿ ಭಾಳಷ್ಟು ಜನಕ್ಕೆ ಇಷ್ಟ ಆಗಿದೆ. ಏನಾದ್ರು ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಹೇಳೋದು. ಮೊನ್ನೆ ಅಷ್ಟೇ ಎವಿಕ್ಷನ್ ಬಗ್ಗೆ ಏನೋ ಫೇಕ್ ಎವಿಕ್ಷನ್ ಆಗಿದ್ರೆ ಹೇಳಿದಾಗ ನಾನು ಎವಿಕ್ಟ್ ಆಗಿರ್ಬೋದು ಬಟ್ ಡಿಲೀಟ್ ಆಗಿಲ್ಲ ಅಂತ ಅಲ್ಲಲ್ಲೇ ಡೈಲಾಗ್ ಹೇಳೋದು ಸ್ಪಾಂಟೇನಿಯಸ್ ಆಗಿ. ಅದ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ? ಈಗ ಲಾಸ್ಟಿಗಂತೂ ಅಂದರೆ ಇಲ್ಲಿ ತನಕ ಯಾವುದು ಒಂದು ಕಾಂಪಿಟೇಷನ್ ಥರನೇ ಇರಲಿಲ್ಲ, ಈಗ ಸುಮ್ಮನೆ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡೋ ಥರ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಆಡಿಯನ್ಸಿಗೆ ನೋಡುವಾಗ. ಅಶ್ವಿನಿ, ಧ್ರುವಂತು ಅವರು ಅನ್ನೋ ಥರ ಎಲ್ಲ. ಬಟ್ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ನೀವು ಅಂತ? ಆ ಸ್ಪಾಂಟನಿಟಿ ಬಗ್ಗೆ ಹೇಳ್ಬೇಕಾದ್ರೆ ಅವ್ನು ನಾರ್ಮಲ್ ಆಗಿ ಮಾತಾಡೋದೇ ಹಂಗೆ ಅವನು. ಲೈಕ್ ಇವತ್ತು ಏನು ಅಂತಂದ್ರೆ, ಇವಾಗ ಒಂದು ಚಿಕ್ಕ ಕಡೆ ಒಂದು ಪಾರ್ಟಿ ಮಾಡಿದ್ರೆ ಯಾರೋ ಒಬ್ರು ಜಾಸ್ತಿ ಕುಡ್ದಿದ್ದಾರೆ ಅಂದ್ರೆ ಅಲ್ಲೇ ಸ್ಪಾಂಟೇನ ಒಂದು ಹೇಳ್ತಾನೆ. ಅವ್ನು ಕೂಡ ಅವ್ನು ಫುಲ್ ನಶಾ PT ಉಷಾ ಅಂತಾನೆ ಅವನು. ಅಲ್ಲೇ ನಗು ಬಂದ್ಬಿಡುತ್ತೆ. ಅದು ಗಿಲ್ಲಿ ಮಾತಾಡೋದು ಹಂಗೆ, ಅಲ್ಲೇ ನಗು ಬಂದ್ಬಿಡುತ್ತೆ. ಸೊ ಆ ಸ್ಪಾಂಟೇನಿಟಿ ಕರ್ಕೊಂಡೋಗಿ ಮಜಾ ಟಾಕೀಸಲ್ಲಿ ಕೂರಿಸ್ಬೇಕು ಸುಜನ್ ಸರ್ ಜೊತೆ. ಓಕೆ, ಆ ಥರ. ಬಟ್ ಅಂದರೆ ಇವಾಗ ಅಂದರೆ ಅದ ಹೇಳಿದೆ, ಇಲ್ಲಿ ತನಕ ಏನೂ ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ಕಾಂಪಿಟೇಷನ್ ಥರನೇ ಯಾರೂ ಇರಲಿಲ್ಲ. ಬಟ್ ಸುಮ್ಮನೆ ಇವಾಗ ಒಂಥರ ಇದೆಯೋ ಇಲ್ವೋ, ಸುಮ್ಮನೆ ಒಂಥರ ಕಾಂಪಿಟೇಷನ್ ಥರ ಲಾಸ್ಟಿಗೆ ಕ್ರಿಯೇಟ್ ಆದಂಗೆ ಆಗಿದೆ ಇವಾಗ. ಮತ್ತು ಕೆಲವೊಬ್ಬರು ಹೇಳ್ತಾರೆ ಅಂದರೆ ಅವರು ಬೇರೆಯವ್ರನ್ನ ಕೆಳಗೆ ಹಾಕಿ ಮಾತಾಡೋದು ಅದೊಂದು ಅದು ಆ್ಯಕ್ಚುಲಿ ಅದೊಂದು ಆಟನ, ಅವ್ನು ಬರೀ ಕಾಮಿಡಿಯನ್ ಅದು ಇದು ಅಂತೆಲ್ಲ ಹೇಳ್ತಾರೆ. ಏನು ಹೇಳ್ತೀರ ಅಂಥವ್ರಿಗೆ ಅಂತ? ಎಂಡ್ ಆಫ್ ದ ಡೇ ವಿನ್ ಆಗೋದಷ್ಟೇ. KGF ಅಲ್ಲಿ ಹೇಳಿದಾರಲ್ಲ ಡೈಲಾಗ್, ಗ್ರೀಡ್ ಇಸ್ ಗುಡ್, ಗ್ರೀಡ್ ಇಸ್ ಪ್ರೋಗ್ರೆಸ್. ಸೊ ಗ್ರೀಡಿನೆಸ್ ಇರಬೇಕು, ಬೇರೆಯವ್ರನ್ನ ಕೆಳಗಾಕ್ಬೇಕು, ತುಳಿಬಾರ್ದು. ಕೆಳಗಾಕಿ ನಾವು ಗೆಲ್ಲಬೇಕು ಕಾಂಪಿಟೇಷನ್ ರೀತಿಲಿ ಅಂದಾಗ ಕೆಳಗೆ ಹಾಕ್ಲೇಬೇಕು. ಬಟ್ ನಾವು ಕೆಳಗೆ ಹಾಕಿ ಕಾಮಿಡಿ ಮಾಡ್ತಿದ್ದಾರೆ ಅಷ್ಟೇ, ಅದೇ ಅದರಲ್ಲಿ ಏನು ತಪ್ಪಿದೆ. ಸೊ ಓವರ್ ಆಲ್ ನಿಮ್ಮ ಪ್ರಕಾರ ಅವರೇ ಗೆಲ್ತಾರೆ ಅಂತ? ಅವರೇ ಗೆಲ್ಲಬೇಕು. ಓಕೆ, ಈಸ್ ಡಿಸರ್ವಿಂಗ್. ಎಸ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.